ಎಲ್ರಿಗೂ ನಮಸ್ಕಾರ. ಎಲ್ರಿಗೂ ಎಜು ವರ್ಡ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಯಾರೇನ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಈ ಕೊಳ್ಳೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ, ಅದೇ ರೀತಿ ಪಕ್ಕದಲ್ಲಿರೋ ಬೆಲ್ ಐಕನ್ ಪ್ರೆಸ್ ಮಾಡೋದ್ರ ಮುಖಾಂತರ ಆಲ್ ಅನ್ನೋ ಆಪ್ಷನ್ ಚೂಸ್ ಮಾಡ್ಕೊಳ್ಳಿ. ನಾವು ಮಾಡೋ ಪ್ರತಿಯೊಂದು ವೀಡಿಯೋಸ್ ಕೂಡ ನಿಮಗೆ ನೋಟಿಫಿಕೇಶನ್ ಮುಖಾಂತರ ಬರುತ್ತೆ. ಸೊ ಹಾಗಿದ್ರೆ ವಿಡಿಯೋನ ಲೇಟ್ ಮಾಡೋದು ಬೇಡ, ಆದಷ್ಟು ಬೇಗ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಸೊ ಹೌದು, ಇವತ್ತು ನಿಮಗೆ ಏನಪ್ಪ ಅಂತಂದರೆ ಒಂದು 100% ಜೆನ್ಯೂನ್ ಮತ್ತು ಟ್ರಸ್ಟೆಡ್ ಆಗಿರುವಂಥ ಒಂದು ಸ್ಕಾಲರ್ಶಿಪ್ ವಿಡಿಯೋನ ನಾನು ಇಲ್ಲಿ ಮಾಡ್ತಾ ಇದ್ದೀನಿ. ಸೊ ಯಾರು ಕೂಡ ವಿಡಿಯೋನ ಸ್ಕಿಪ್ ಮಾಡ್ಲಿಕ್ಕೆ ಹೋಗಬೇಡಿ, ಯಾಕಂತಂದರೆ ಈ ಒಂದು ಸ್ಕಾಲರ್ಶಿಪ್ ಬಂದುಬಿಟ್ಟು 100% ಬರ್ತಕ್ಕಂತಹ ಸ್ಕಾಲರ್ಶಿಪ್. ಬೇಕಿದ್ರೆ ನಿಮಗೆ ಪ್ರೂಫ್ ಬೇಕಂತೂ ನಾನು ನಿಮಗೆ ತೋರಿಸ್ತೀನಿ. ಆ್ಯಂಡ್ ಇದನ್ನು ನಾನು ಸುಮಾರಷ್ಟು ವಿದ್ಯಾರ್ಥಿಗಳಿಗೆ ಸಜೆಸ್ಟ್ ಮಾಡಿದ್ದೆ. ಸೊ ಅದರಲ್ಲಿ ಇವಾಗ ಕರೆಂಟ್ಲಿ ಒಂದು 3 to 4 ಸ್ಟೂಡೆಂಟ್ಸ್ ವಿದ್ಯಾರ್ಥಿಗಳೇನು ಮಾಡ್ತಾ ಇದ್ದಾರೆ ಅಂದರೆ ಈ ಒಂದು ಸ್ಕಾಲರ್ಶಿಪ್ಪನ್ನು ಪರ್ಸ್ಯೂ ಮಾಡ್ತಾ ಇದ್ದಾರೆ. ಮತ್ತು ಈ ಒಂದು ಸ್ಕಾಲರ್ಶಿಪ್ ಬರೀ ನಿಮಗೆ ಸ್ಕಾಲರ್ಶಿಪ್ ಅಮೌಂಟನ್ನು ಮಾತ್ರ ಕೊಡೋದಿಲ್ಲ, ನಿಮಗೆ ಒಂದು ಮೆಂಟರ್ಶಿಪ್ ಪ್ರೋಗ್ರಾಮನ್ನು ಕೊಡ್ತಾರೆ. ಮತ್ತು ನಿಮಗೆ ಯಾವ ರೀತಿ ನೀವು ಟೆಕ್ನಿಕಲ್ ಕೋರ್ಸಸ್ಗಳನ್ನು ಕಂಪ್ಲೀಟ್ ಮಾಡಿದ ನಂತರ ಒಂದು ಕಂಪ್ನಿಯಲ್ಲಿ ಇಂಟರ್ನ್ಶಿಪ್ಗಳನ್ನು ಹೇಗೆ ಪಡೆಯೋದು, ಮತ್ತು ಅದಾದ ನಂತರ ನಿಮ್ಮ ಪ್ಲೇಸ್ಮೆಂಟ್ಸ್ ಯಾವ ರೀತಿ ಆಗೋದು, ಇದರ ಬಗ್ಗೆ ಪೂರ್ತಿ ಗೈಡೆನ್ಸನ್ನು ಕೊಡ್ತಾರೆ. ಸೊ ಇದರ ಬಗ್ಗೆ ನೀವು ಯೂಟ್ಯೂಬ್ಗಳಲ್ಲಿ ಹೋಗಿ ಇದರ ಒಂದು ಅಫಿಷಿಯಲ್ ವೀಡಿಯೋಸ್ಗಳನ್ನು ನೋಡ್ಬೋದು. ಸೊ ಈ ಒಂದು ಸ್ಕಾಲರ್ಶಿಪ್ ಬಂದುಬಿಟ್ಟು 100% ಜೆನ್ಯೂನ್ ಮತ್ತು ಟ್ರಸ್ಟೆಡ್ ಸ್ಕಾಲರ್ಶಿಪ್ಪು. ಸೊ ಈ ಒಂದು ಸ್ಕಾಲರ್ಶಿಪ್ಪನ್ನು ನೀವು ಕಣ್ಣು ಮುಚ್ಕೊಂಡು ಬಿಲೀವ್ ಮಾಡಿ, ಒಂದು ಸ್ಕಾಲರ್ಶಿಪ್ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ಗಳನ್ನು ತಿಳ್ಕೊಂಬಿಟ್ಟು, ಎಲಿಜಿಬಿಲಿಟಿ ಕ್ರೈಟೀರಿಯಾಸ್ಗಳನ್ನು ಓದ್ಬಿಟ್ಟು ಸ್ಕಾಲರ್ಶಿಪ್ಪನ್ನು ಅಪ್ಲೈ ಮಾಡಿ ಅಂತ ಹೇಳ್ತೀನಿ. ಸೊ ಈ ಒಂದು ಸ್ಕಾಲರ್ಶಿಪ್ನ ಸೆಷನ್ ಬಂದುಬಿಟ್ಟು August 1, 2025 ಸ್ಟಾರ್ಟ್ ಆಗಿದೆ. ಸೊ ಈ ಒಂದು ಸ್ಕಾಲರ್ಶಿಪ್ಪು ಅಂದರೆ ಇವಾಗ ಲಾಸ್ಟ್ ಡೇಟ್ ಯಾವುದು ಅಂತಂದರೆ, ಸೊ ನೀವು February 30 ಈ ಒಂದು ಸ್ಕಾಲರ್ಶಿಪ್ಪನ್ನು ನೀವು ಅಪ್ಲೈ ಮಾಡ್ಬೋದು. ಸೊ ನೋಡ್ಬೋದು ಈ ಒಂದು ಸ್ಕಾಲರ್ಶಿಪ್ ಯಾವ ರೀತಿ ಪ್ರೊಸೆಸ್ ಇರುತ್ತೆ ಅನ್ನೋದಾದರೆ, ಸೊ ಫಸ್ಟ್ ನಿಮಗೆ ಆನ್ಲೈನ್ ಅಪ್ಲಿಕೇಶನನ್ನು ಕರೀತಾರೆ. ಫಸ್ಟ್ ನೀವು ಆನ್ಲೈನಾಗಿ ಅಪ್ಲಿಕೇಶನ್ ಹಾಕಬೇಕು. ಸೊ ಯಾವ ರೀತಿ ಸ್ಕಾಲರ್ಶಿಪ್ಪನ್ನು ಅಪ್ಲೈ ಮಾಡೋದು ಮತ್ತು ಆನ್ಲೈನ್ ಅಪ್ಲಿಕೇಶನ್ ಯಾವ ರೀತಿ ಹಾಕೋದು ಅಂತಲೂ ಕೂಡ ನಾನು ನಿಮಗೆ ತೋರಿಸ್ತೀನಿ. ಸೊ ಅದಾದ ನಂತರ ವೆರಿಫಿಕೇಷನ್ ಪ್ರೊಸೆಸ್ ಅಂದರೆ ನೀವು ಒಂದು ಸೈಡ್ ಪಾರ್ಟ್ ಎ ಅಲ್ಲಿ ಪೂರ್ತಿ ನಿಮ್ಮ ಒಂದು ಡಾಟಾವನ್ನು ಎಂಟ್ರಿ ಮಾಡಿರ್ತೀರ. ಫಾರ್ ಎಕ್ಸಾಂಪಲ್ ನಿಮ್ಮ ಒಂದು ನೇಮ್, ನಿಮ್ಮ ಒಂದು ಫಾದರ್ ನೇಮ್, ನಿಮ್ಮ ಒಂದು ಕ್ಯಾಸ್ಟ್ ಆ್ಯಂಡ್ ಇನ್ಕಮ್ ಡೀಟೇಲ್ಸ್, ಮತ್ತು ನಿಮ್ಮ ಒಂದು ಫ್ಯಾಮಿಲಿ ಬ್ಯಾಕ್ಗ್ರೌಂಡ್ ಡೀಟೇಲ್ಸ್ಗಳನ್ನು ಕೊಟ್ಟಿರ್ತೀರ. 10th 12th ಮಾರ್ಕ್ಸ್ ಕಾರ್ಡ್ ಡೀಟೇಲ್ಸ್, ಈ ರೀತಿ ನೀವು ಒಂದು ಯಾವುದಾದ್ರೂ ಒಂದು ಎಂಟ್ರೆನ್ಸ್ ಎಕ್ಸಾಮ್ಗಳನ್ನು ಬರೆದಿದ್ರೆ ಅದರ ಒಂದು ಡೀಟೇಲ್ಸ್ಗಳನ್ನು ನೀವು ಪ್ರೊವೈಡ್ ಮಾಡಿರ್ತೀರ. ಸೊ ಇನ್ನು ಸಬ್ಮಿಟಿಂಗ್ ಡಾಕ್ಯುಮೆಂಟ್ಸ್ ಅಂದರೆ ನೀವು ಸಬ್ಮಿಟ್ ಮಾಡಿರುವಂತಹ ಡಾಕ್ಯುಮೆಂಟ್ಸು ಇದೆಲ್ಲವೂ ಕೂಡ ವೆರಿಫೈ ಆದ ನಂತರ, ಫಸ್ಟ್ ಡೀಟೇಲ್ಸನ್ನು ವೆರಿಫೈ ಮಾಡಿದ ನಂತರ ಅವರು ನಿಮಗೇನು ಹೇಳ್ತಾರೆ ಅಂದರೆ ಡಾಕ್ಯುಮೆಂಟನ್ನು ಸಬ್ಮಿಟ್ ಮಾಡಲಿಕ್ಕೆ ಹೇಳ್ತಾರೆ. ಅಂದರೆ ನೀವು ಹಾಕಿರ್ತೀರ, ಫಾರ್ ಎಕ್ಸಾಂಪಲ್ ನಿಮ್ಮ ಒಂದು SLC ಸ್ಕೋರ್ ಬಂದುಬಿಟ್ಟು 90 ಆಗಿದೆ ಅಂತ ಹಾಕಿರ್ತಾರೆ. ಸೊ ಆ ರೀತಿ ಶಾರ್ಟ್ ಲಿಸ್ಟ್ಗಳನ್ನು ತೆಗೆದು, ಸೊ ಶಾರ್ಟ್ ಲಿಸ್ಟಲ್ಲಿ ಯಾರು ಸೆಲೆಕ್ಟ್ ಆಗ್ತಾರೆ ಅಂತಹ ವಿದ್ಯಾರ್ಥಿಗಳಿಗೆ ಮಾತ್ರ ಅವ್ರು ಏನು ಮಾಡ್ತಾರೆ ಅಂದರೆ ಡಾಕ್ಯುಮೆಂಟ್ಗಳನ್ನು ಸಬ್ಮಿಟ್ ಮಾಡಲಿಕ್ಕೆ ಕೇಳ್ತಾರೆ. ಸೊ ಡಾಕ್ಯುಮೆಂಟ್ ಸಬ್ಮಿಟ್ ಆದ ನಂತರ ಏನಪ್ಪ ಅಂತಂದರೆ ನಿಮಗೆ ಸೆಲೆಕ್ಷನನ್ನು ಅನೌನ್ಸ್ ಮಾಡ್ತಾರೆ. ಸೊ ಸೆಲೆಕ್ಷನ್ ಅನೌನ್ಸ್ ಮಾಡೋಕ್ಕಿಂತ ಮೊದಲು ಇನ್ನು ಬಿಟ್ವೀನ್ ನೀವು ನೋಡ್ಬೋದು ಇಲ್ಲಿ ಈ ಒಂದು ಸಬ್ಮಿಟಿಂಗ್ ಡಾಕ್ಯುಮೆಂಟ್ ಮತ್ತು ಸೆಲೆಕ್ಷನ್ ಅನೌನ್ಸ್ಮೆಂಟ್ ಮಿಡಲ್ ಏನಾಗಿರುತ್ತೆ ಅಂತಂದರೆ ಒಂದು ಚಿಕ್ಕ ಇಂಟರ್ವ್ಯೂ ನಡೆಯುತ್ತೆ. ಅಂದರೆ ನೀವು ಸೆಲೆಕ್ಟ್ ಆದ ಶಾರ್ಟ್ ಲಿಸ್ಟ್ ಆದ ನಂತರ ಸೊ ಒಬ್ಬ ಹೆಡ್ ಬಂದುಬಿಟ್ಟು ನಿಮ್ಮನ್ನು ಇಂಟರ್ವ್ಯೂ ಮಾಡ್ತಾರೆ. ಅಂದರೆ ಆ ಒಂದು ಕಂಪ್ನಿ ಫಾರ್ ಎಕ್ಸಾಂಪಲ್ ಆ ಒಂದು ಫೌಂಡೇಶನ್ ಒಬ್ಬ ಪರ್ಸನ್ಸ್ ನಿಮ್ಮನ್ನು ಏನು ಮಾಡ್ತಾರೆ ಅಂದರೆ ಇಂಟರ್ವ್ಯೂವನ್ನು ಮಾಡ್ತಾರೆ. ಅಂದರೆ ನಿಮ್ಮ ಒಂದು ಫ್ಯಾಮಿಲಿ ವೀಡಿಯೋಗಳನ್ನು ನೋಡ್ತಾರೆ. ಅಂದರೆ ಇಂಟರ್ವ್ಯೂವಲ್ಲಿ ನಿಮ್ಮ ಒಂದು ಫ್ಯಾಮಿಲಿ ಬ್ಯಾಕ್ಗ್ರೌಂಡ್, ನಿಮ್ಮ ಒಂದು ಮನೆಯನ್ನು ತೋರಿಸ್ಬೇಕಾಗುತ್ತೆ. ಈ ರೀತಿ ಕೆಲವೊಂದಿಷ್ಟು ಪ್ರೊಸೀಜರ್ಸ್ಗಳಿರುತ್ತೆ. ಸೊ ಇನ್ನು ಎಲಿಜಿಬಿಲಿಟಿ ಏನಪ್ಪ ಅಂದರೆ only professional degree courses eligible for scholarship are B.Tech integrated 5-year dual degree M.Tech MBBS ಆ್ಯಂಡ್ LLB. ಸೊ ನೋಡ್ಬೋದು ಇದು ಬಂದುಬಿಟ್ಟು ಬರೀ ಪ್ರೊಫೆಷ್ನಲ್ ಡಿಗ್ರಿಗಳಿಗೆ ಮಾತ್ರ ಇರುತ್ತೆ. ಅಂದರೆ ನೀವೇನಾದರೂ ಇಂಜಿನಿಯರಿಂಗ್ B.Tech ಟೆಕ್ನಾಲಜಿ ಫೀಲ್ಡಲ್ಲಿ, ಸೊ ಇನ್ನು ಇಂಟಿಗ್ರೇಟೆಡ್ 5 years ಅಂತಂದರೆ ಫಾರ್ ಎಕ್ಸಾಂಪಲ್ BBA LLB, BA LLB ಈ ರೀತಿ, ಮತ್ತು ಡ್ಯುವೆಲ್ ಡಿಗ್ರಿಗಳನ್ನು M.Techಗಳನ್ನು ಮಾಡ್ತಾಯಿದ್ರೆ, ಇನ್ನು MBBS ಮಾಡ್ತಾಯಿದ್ರೆ ಆ್ಯಂಡ್ ಜನರಲ್ LLB ಕೂಡ ಮಾಡ್ತಾಯಿದ್ರೆ ನಿಮಗೆ ಒಂದು ಸ್ಕಾಲರ್ಶಿಪ್ಪನ್ನು ಅಪ್ಲೈ ಮಾಡಲಿಕ್ಕಾಗುತ್ತೆ. ಸೊ ಓನ್ಲಿ ಫಸ್ಟ್ ಇಯರ್ ಅಪ್ಲಿಕೆಂಟ್ ಬಿಗಿನ್ಸ್ ದೇರ್ ಸ್ಟಡೀಸ್ ಇನ್ B.Tech. ಅಂದರೆ ನೀವು ಇದು ಯಾವುದೋ ಡಿಗ್ರಿಯನ್ನು ಮಾಡ್ತಾ ಇದ್ದಾರೆ, ಇದೆಲ್ಲ ಡಿಗ್ರಿಯಲ್ಲಿ ನೀವು ಫಸ್ಟ್ ಇಯರ್ ಮಾತ್ರ ಆಗಿರಬೇಕು. ನೀವೇನಾದರೂ ಸೆಕೆಂಡ್ ಇಯರ್ಗೆ ಹೋಗ್ಬಿಟ್ಟು ಸ್ಕಾಲರ್ಶಿಪ್ಪನ್ನು ಅಪ್ಲೈ ಮಾಡ್ತೀವಿ ಅಂದರೆ ಇದು ಅಪ್ಲಿಕೇಬಲ್ ಆಗೋದಿಲ್ಲ. ಆರ್ ಎಲ್ಸ್ ನಿಮ್ಮ ಮನೆಯಲ್ಲಿ ಬೇರೆ ಯಾರಾದರೂ ಫಸ್ಟ್ ಇಯರ್ ಡಿಗ್ರಿಯನ್ನು ಓದ್ತಾ ಇದ್ದರೆ ಅಂಥವ್ರಿಗೆ ನೀವೇನು ಮಾಡಬೇಕಂದ್ರೆ ಈ ಒಂದು ಸ್ಕಾಲರ್ಶಿಪ್ಪನ್ನು ಅಪ್ಲೈ ಮಾಡಿಸ್ಬೋದು. ಸೊ ಏನಂದರೆ ಅಪ್ಲಿಕೆಂಟ್ಸ್ ಆರ್ ಎಕ್ಸ್ಪೆಕ್ಟೆಡ್ ಟು ಹ್ಯಾವ್ ಪಾಸ್ ದೇರ್ ಹೈಯರ್ ಸೆಕೆಂಡರಿ ಬಾರ್ ಪ್ರೀ ಯೂನಿವರ್ಸಿಟಿ. ಸೊ ನೀವೇನಪ್ಪ ಅಂತಂದರೆ 2022 ನಂತರ ನಿಮ್ಮ ಒಂದು ಸೆಕೆಂಡ್ PUCನ ಪಾಸ್ ಆಗಿರಬೇಕು. ಫಾರ್ ಎಕ್ಸಾಂಪಲ್ ನೀವು 2022 ನಂತರ ಪಾಸ್ ಆಗಿದ್ದೀರಾ, ಸೊ ಇಟುಕ ಲಾಂಗ್ ಟರ್ಮ್ ನೀವೇನಾದರೂ ಲಾಂಗ್ ಟರ್ಮ್ ನೀಟ್ JEE ಈ ರೀತಿ ತೊಗೊಂಡ್ಬಿಟ್ಟು 2-3 ವರ್ಷ ವೇಸ್ಟ್ ಮಾಡಿ ಅದಾದ ನಂತರ ನೀವು ಈ ಒಂದು ಡಿಗ್ರಿಯನ್ನು ಅಪ್ಲೈ ಮಾಡಿದಾಗ ಈ ಒಂದು ಸ್ಕಾಲರ್ಶಿಪ್ ನಿಮಗೆ ಅಪ್ಲಿಕೇಬಲ್ ಆಗೋದಿಲ್ಲ. ನೀವು 2022 ನಂತರ ಅಂದರೆ 23, 24, 25 ಮಾತ್ರ ನೀವು ನಿಮ್ಮೊಂದು PUCಯನ್ನು ಕಂಪ್ಲೀಟ್ ಮಾಡಿರಬೇಕು. ಸೊ ಅಡ್ಮಿಷನ್ ಟು ಪ್ರೊಫೆಷನಲ್ ಡಿಗ್ರಿ ಕೋರ್ಸಸ್ ಬೈ ಇನ್ಸ್ಟಿಟ್ಯೂಷನ್ಸ್ ಈಸ್ ಬೇಸ್ಡ್ ಆನ್ ದ ಮೆರಿಟ್ ರ್ಯಾಂಕ್ awarded at the state
ಆರ್ ನ್ಯಾಷನಲ್ ಲೆವೆಲ್ ಎಂಟ್ರೆನ್ಸ್ ಎಕ್ಸಾಮ್ ಯಾವುದಾದ್ರು. ಫಾರ್ ಎಕ್ಸಾಂಪಲ್ ಇವಾಗ ನೀವು ಮೆಡಿಸಿನ್ ಫೀಲ್ಡ್ಗೆ ಹೋಗಿದ್ದಾರೆ ಅಂದರೆ ನಿಮಗೆ ನೀಟ್ ಮ್ಯಾಂಡೇಟರಿ ಆಗಿರುತ್ತೆ. ಸೊ ನೀವು ನೀಟಲ್ಲಿ ಕ್ವಾಲಿಫೈಡ್ ಆಗಿರಬೇಕು ಮತ್ತು ಒಳ್ಳೆ ರ್ಯಾಂಕ್ ಕೂಡ ಇರಬೇಕು. ಸೊ ನೀವು ಇಂಜಿನಿಯರಿಂಗ್ ಥ್ರೂ ಕರ್ನಾಟಕ ಎಜುಕೇಷನ್ ಅಥಾರಿಟಿ KE ಅಂಡರ್ ತೊಗೊಂಡಿರ್ತಾರೆ ಅಂದರೆ ನಿಮ್ಮ ಒಂದು KCET ರ್ಯಾಂಕ್ ಬಂದುಬಿಟ್ಟು ಒಳ್ಳೆ ರ್ಯಾಂಕ್ ಆಗಿರಬೇಕು. ಇನ್ನು ನೀವೇನಾದರೂ LLB ಮಾಡ್ತಾ ಇದ್ದೀರಾ ಅಂದರೆ ಫಾರ್ ಎಕ್ಸಾಂಪಲ್ ಇವಾಗ ನೋಡ್ಬೋದು ಕರ್ನಾಟಕ ಸ್ಟೇಟ್ ಲಾ ಯೂನಿವರ್ಸಿಟಿ KSLU ಅಲ್ಲಿ ಒಂದು KSLU ಲಾ ಸ್ಕೂಲ್ದವರು ಒಂದು ಎಂಟ್ರೆನ್ಸ್ ಎಕ್ಸಾಮನ್ನು ಮಾಡ್ತಾರೆ. ಆ ಒಂದು ಎಂಟ್ರೆನ್ಸ್ ಎಕ್ಸಾಮನ್ನು ನೀವು ಕ್ವಾಲಿಫೈ ಆಗಿದ್ದರೆ ಸಾಕು, ನಿಮಗೂ ಕೂಡ ಒಂದು ಸ್ಕಾಲರ್ಶಿಪ್ 100% ಬಂದೇ ಬರುತ್ತೆ. ಸೊ ಇಲ್ಲಿ ಮತ್ತೆ ನೋಟಲ್ಲಿ ಕೊಟ್ಟಿದ್ದಾರೆ ಡಿಪ್ಲೊಮಾ ಸ್ಟೂಡೆಂಟ್ಸ್ ಅಡ್ಮಿಟೆಡ್ ಟು BE BTech ಕೋರ್ಸಸ್ ಆನ್ ಲ್ಯಾಟರಲ್ ಎಂಟ್ರಿ ಬೇಸಿಸ್ ಸೊ ಆರ್ ನಾಟ್ ಎಲಿಜಿಬಲ್ ಅಂತ ಕೊಟ್ಟಿದ್ದಾರೆ. ಸೊ ನಮ್ಮ ಮ್ಯಾಂಡೇಟರಿ ಡಾಕ್ಯುಮೆಂಟ್ಸ್ ಏನೇನಂತ ನೋಡ್ಬೋದು ನೀವು ಇಲ್ಲಿ. ಕ್ಲಾಸ್ 12 ಮಾರ್ಕ್ ಶೀಟ್ ಆಗಿರುತ್ತೆ, ಎಂಟ್ರೆನ್ಸ್ ರ್ಯಾಂಕ್ ಸರ್ಟಿಫಿಕೇಟ್ ಆಗಿರುತ್ತೆ, ಸೊ ಕೌನ್ಸಿಲಿಂಗ್ ಲೆಟರ್ಸ್ ಫಾರ್ ಅ ಸೀಟ್ ಅಲಾಟ್ಮೆಂಟ್, ಫ್ಯಾಮಿಲಿ ಇನ್ಕಮ್ ಸರ್ಟಿಫಿಕೇಟ್ ಅವರ ಸ್ಯಾಲರಿ ಸ್ಲಿಪ್ ಅವ್ರ IT ರಿಟರ್ನ್ ಫಾರ್ಮ್. ಸೊ ಆಧಾರ್ ಒರಿಜಿನಲ್ ಆಧಾರ್ ಬೇಕಾಗುತ್ತೆ, ನಿಮ್ಮೊಂದು ಟ್ಯೂಷನ್ ಹಾಸ್ಟೆಲ್ ಬಾರ್ ಮೆಸ್ ಪೇ ಇಫ್ ಇನ್ ಕೇಸ್ ನೀವು ಫೀಯನ್ನು ಪೇ ಮಾಡಿದರೆ ನಿಮ್ಮೊಂದು ಪೇಡ್ ಫೀ ರೆಸಿಪ್ಟ್ಗಳು ಬೇಕಾಗುತ್ತೆ. ಸೊ ಬ್ಯಾಂಕ್ ಪಾಸ್ಬುಕ್ ಕಾಪಿ ಕೂಡ ಬೇಕಾಗುತ್ತೆ. ಸೊ ಅದರಲ್ಲಿ ಏನಂದರೆ ಬ್ಯಾಂಕ್ ಡೀಟೇಲ್ಸ್ ಮತ್ತು ಅಕೌಂಟ್ ಡೀಟೇಲ್ಸ್ ನೀಟಾಗಿ ಕಾಣ್ತಾ ಇರಬೇಕು. ಸೊ ಬೋನಫೈಡ್ ಸರ್ಟಿಫಿಕೇಟ್ ಇಶ್ಯೂಡ್ ಬೈ ಕಾಲೇಜ್ ಅಂದರೆ ನಿಮ್ಮೊಂದು ಕಾಲೇಜಲ್ಲಿ ನಿಮಗೆ ಬೋನಫೈಡ್ ಸರ್ಟಿಫಿಕೇಟನ್ನು ಕೊಟ್ಟಿರ್ತಾರೆ, ಅದು ಕೂಡ ಇಲ್ಲಿ ಮ್ಯಾಂಡೇಟರಿ ಆಗಿ ಬೇಕಾಗುತ್ತೆ. ಸೊ ಇನ್ನು ಫೀ ಸ್ಟ್ರಕ್ಚರ್ ಫಾರ್ ದ ಕೋರ್ಸಸ್, ಫಾರ್ ಎಕ್ಸಾಂಪಲ್ ನೀವು ಫಸ್ಟ್ ಇಯರಿಂದ ಹಿಡಿದು ಫೈನಲ್ ಇಯರ್ವರೆಗೂ ನಿಮಗೆ ಒಂದು ಫೀ ಸ್ಟ್ರಕ್ಚರನ್ನು ಕೊಡ್ತಾರೆ ಕಾಲೇಜ್ ವತಿಯಿಂದ, ಅದು ಬೇಕಾಗುತ್ತೆ. ಆ್ಯಂಡ್ ಪೇರೆಂಟ್ಸ್ ಆರ್ ಗಾರ್ಡಿಯನ್ಸ್ ಡಿಕ್ಲರೇಷನ್ ಒಂದು ಫಾರ್ಮ್ ಜನರೇಟ್ ಆಗುತ್ತೆ ನೀವು ಅಪ್ಲಿಕೇಶನ್ ಹಾಕಿದ ನಂತರ. ಸೊ ಆ ಒಂದು ಫಾರ್ಮ್ ಮೇಲೆ ನಿಮ್ಮೊಂದು ಪೇರೆಂಟ್ಸ್ ಸೈನ್ ಕೂಡ ಬೇಕಾಗುತ್ತೆ. ಸೊ ಇಷ್ಟೆಲ್ಲವೂ ಕೂಡ ಇರಬೇಕು. ಆ್ಯಂಡ್ ನೀವು ನೋಡ್ಬೋದು ಇಲ್ಲಿ ಎಷ್ಟು ಕೋರ್ಸ್ ಬಂದರೆ ನೀವು ಇಫ್ ಇನ್ ಕೇಸ್ ನೀವು ಮೆಡಿಕಲ್ ಮಾಡ್ತಾ ಇದ್ದೀರಾ ನೀಟಲ್ಲಿ ನಿಮಗೆ 40,000ಗಿನ ರ್ಯಾಂಕ್ ಒಳಗಡೆ ಇರಬೇಕು. ಇಫ್ ಇನ್ ಕೇಸ್ ನೀವು 5 ಇಯರ್ ಇಂಟಿಗ್ರೇಟೆಡ್ BLLB BCom LLB BBA LLB ಸೊ BBM LLB BLS LLB ಈ ರೀತಿ ಮಾಡ್ತಾ ಇದ್ದರೆ ನಿಮ್ಮ ರ್ಯಾಂಕ್ಸ್ ಆಧಾರದ ಮೇಲೆ ಕ್ಲಾಟ್ ಎಕ್ಸಾಮ್ ಅಂದರೆ ಕಾಮನ್ ಲಾ ಆಪ್ಟಿಟ್ಯೂಡ್ ಟೆಸ್ಟಲ್ಲಿ ನೀವು 7,000 ರ್ಯಾಂಕ್ ಒಳಗಡೆ ಇರಬೇಕು. ಸೊ ಇನ್ನು MHCET ಆ್ಯಂಡ್ ಕರ್ನಾಟಕ ಅದು KSLU ಎಂಟ್ರೆನ್ಸ್ ಟೆಸ್ಟ್ ಈ ರೀತಿ ನೀವೇನಾದರೂ ಎಂಟ್ರೆನ್ಸ್ಗಳನ್ನು ಮಾಡ್ತಾ ಇದ್ದರೆ ನೀವು ಇಲ್ಲಿ ಒಂದ್ಸಲಿ ವೆಬ್ಸೈಟ್ಗೆ ವಿಸಿಟ್ ಕೊಟ್ಟ ನಂತರ ನಿಮ್ಮೊಂದು ಮ್ಯಾಕ್ಸಿಮಮ್ ಎಲಿಜಿಬಿಲಿಟಿ ರ್ಯಾಂಕ್ಗಳ ಆಧಾರದ ಮೇಲೆ ನೀವೇನು ಮಾಡ್ಬೋದಪ್ಪ ಅಂತಂದರೆ ಸ್ಕಾಲರ್ಶಿಪ್ಪನ್ನು ಅಪ್ಲೈ ಮಾಡಿಸ್ಕೋಬೋದು. ಸೊ ಆ್ಯಂಡ್ ಈ ಒಂದು ಸ್ಕಾಲರ್ಶಿಪ್ಪನ್ನು ಅಪ್ಲೈ ಮಾಡೋದು ಯಾವ ರೀತಿ ಅಂದರೆ ನಿಮಗೆ ನಾನು ಡಿಸ್ಕ್ರಿಪ್ಷನಲ್ಲಿ ಲಿಂಕನ್ನು ಪ್ರೊವೈಡ್ ಮಾಡ್ತೀನಿ. ಸೊ ಆ ಲಿಂಕ್ ಮೇಲೆ ಟ್ಯಾಪ್ ಮಾಡಿದ ನಂತರ ಸೊ ಅಪ್ಲೈ ನೋ ಬಟನ್ ಮೇಲೆ ಕ್ಲಿಕ್ ಮಾಡಿ. ಸೊ ಅಪ್ಲೈ ನೋ ಬಟನ್ ಮೇಲೆ ಕ್ಲಿಕ್ ಮಾಡಿದಾಗ ಸೊ ನೀವು ನೋಡ್ಬೋದು ಇಲ್ಲಿ ನಿಮಗೆ ಅಪ್ಲಿಕೇಶನ್ ಹಾಕಲಿಕ್ಕೆ ಫಸ್ಟ್ ಬಂದುಬಿಟ್ಟು ಎಲಿಜಿಬಿಲಿಟಿಯನ್ನು ಚೆಕ್ ಮಾಡುತ್ತೆ. ಅಂದರೆ ಸಬ್ಮಿಟ್ ಯುವರ್ ಡೀಟೇಲ್ಸ್, ನಿಮ್ಮೊಂದು ನೇಮ್, ನಿಮ್ಮೊಂದು ಮೊಬೈಲ್ ನಂಬರ್, ನಿಮ್ಮೊಂದು ಇಮೇಲ್ ID ಇದನ್ನೆಲ್ಲವನ್ನು ನೀವು ಫಿಲ್ ಮಾಡಿ ಅಪ್ಲೈ ಅಂತ ಕೊಟ್ಟ ನಂತರ ನೋಡ್ಬೋದು. ಸೊ ಡೀಟೇಲ್ಸನ್ನು ಹಾಕಿ ಅಪ್ಲೈ ಮೇಲೆ ಕ್ಲಿಕ್ ಮಾಡಿ. ಸೊ ಅದು ನಿಮ್ಮ ಒಂದು ಅಪ್ಲೈ ಕ್ಲಿಕ್ ಮಾಡಿದಾಗ ನೋಡ್ಬೋದು ನೀವು ಇಲ್ಲಿ. ಸೊ ಇವಾಗ ಏನಂದರೆ ನಿಮ್ಮೊಂದು ಇಮೇಲ್ ID ಮತ್ತು ನಿಮ್ಮೊಂದು ಮೊಬೈಲ್ ನಂಬರ್ನ ಕೇಳುತ್ತೆ. ಸೊ ನಿಮ್ಮ ಇಮೇಲ್ ID ಮತ್ತು ಮೊಬೈಲ್ ನಂಬರ್ನ ಹಾಕಿ ರಿಜಿಸ್ಟರ್ ಮಾಡ್ಕೊಳ್ಳಿ. ಸೊ ನೀವು ಇಮೇಲ್ ID ಮತ್ತು ನಿಮ್ಮ ಒಂದು ಮೊಬೈಲ್ ನಂಬರ್ ಹಾಕಿದ ನಂತರ ನಿಮಗೆ ಅಪ್ಲಿಕೇಶನ್ ಓಪನ್ ಆಗುತ್ತೆ. ಸೊ ನಿಮ್ಮೊಂದು ಫಸ್ಟ್ ನೇಮ್, ನಿಮ್ಮೊಂದು ಲಾಸ್ಟ್ ನೇಮ್, ನಿಮ್ಮೊಂದು ಜೆಂಡರ್, ನಿಮ್ಮೊಂದು ಇಮೇಲ್, ನಿಮ್ಮೊಂದು ಮೊಬೈಲ್ ನಂಬರ್ ಮತ್ತು ವಾಟ್ಸಪ್ ನಂಬರ್, ನಿಮ್ಮ ಆಧಾರ್ ನಂಬರ್ ಮತ್ತು ನಿಮ್ಮ ಒಂದು ಅಕಾಮಿಡೇಷನ್ ಟೈಪ್ ಈ ರೀತಿ ಎಲ್ಲವನ್ನು ನೀವು ಹಾಕಿಬಿಟ್ಟು ಸೊ ನೆಕ್ಸ್ಟ್ ನಿಮ್ಮ ಒಂದು ಕಾಲೇಜ್ ಡೀಟೇಲ್ಸ್ಗೆ ಬರಬೇಕು. ನಿಮ್ಮ ಒಂದು ಕೋರ್ಸ್ ಡೀಟೇಲ್ಸ್ ಏನು, ನೀವು ಯಾವ ಕೋರ್ಸನ್ನು ಮಾಡ್ತಾಯಿದ್ದೀರಾ, ನೀವು ಯಾವ ಇಯರಲ್ಲಿ ಫಾರ್ ಎಕ್ಸಾಂಪಲ್ ಕೋರ್ಸನ್ನ ಚೂಸ್ ಮಾಡಿದ ನಂತರ ನಾನು ನೋಡ್ಬೋದು ಇಲ್ಲಿ ನಿಮಗೆ ಲಾನ ಚೂಸ್ ಮಾಡ್ತೀನಿ. ಸೊ ಲಾ ಅಲ್ಲಿ ಫಸ್ಟ್ ಇಯರ್ ಸೆಕೆಂಡ್ ಇಯರ್ ಈ ರೀತಿ ನಿಮ್ಮೊಂದು ಬ್ರ್ಯಾಂಚನ್ನು ಚೂಸ್ ಮಾಡಬೇಕಾಗುತ್ತೆ, ಯಾವ ಬ್ರ್ಯಾಂಚಲ್ಲಿ ಓದ್ತಾ ಇದ್ದೀರಾ. ಕಾಲೇಜ್ ನೇಮನ್ನು ಸರ್ಚ್ ಮಾಡಬೇಕಾಗುತ್ತೆ. ಫಾರ್ ಎಕ್ಸಾಂಪಲ್ ನಾವು ಯಾವುದಾದ್ರು ಒಂದು ಕರ್ನಾಟಕ ಕಾಲೇಜನ್ನು ಸರ್ಚ್ ಮಾಡಿದಾಗ ಸೊ ನೋಡ್ಬೋದು ಇಲ್ಲಿ ನಿಮಗೆ ಕರ್ನಾಟಕ ಸ್ಟೇಟ್ ಲಾ ಯೂನಿವರ್ಸಿಟಿ ಅಂತ ಬರುತ್ತೆ. ಸೊ ನಿಮ್ಮೊಂದು ಕಾಲೇಜ್ ರೋಲ್ ನಂಬರ್ನ ಹಾಕಬೇಕು. ಸೊ ಎಂಟ್ರೆನ್ಸ್ ಟೆಸ್ಟ್ ಆಧಾರದ ಮೇಲೆ ನೇಮ್ ಆಫ್ ದ ಎಂಟ್ರೆನ್ಸ್ ಟೆಸ್ಟ್, ಯಾವ ಎಂಟ್ರೆನ್ಸ್ ಟೆಸ್ಟನ್ನು ಕೊಟ್ಟಿದ್ದೀವಿ ನೀವು. ಸೊ ಕಾಮನ್ ಯೂನಿವರ್ಸಿಟಿ ಎಂಟ್ರೆನ್ಸ್ ಟೆಸ್ಟ್ ಅಂತ ಹಾಕಿ ಇಲ್ಲಿ. ಸೊ ಅದಾದ ನಂತರ ಎಕ್ಸಾಮ್ ಟೇಕನ್ ಇಯರ್, ಎಷ್ಟು ರ್ಯಾಂಕ್ ಬಂದಿದೆ. ಸೊ ಈ ರೀತಿ ನೀವು ನಿಮ್ಮೊಂದು ಫುಲ್ ಡೀಟೇಲ್ಸನ್ನು ಇಲ್ಲಿ ಫಿಲ್ ಮಾಡಬೇಕಾಗುತ್ತೆ. ಸೊ ಫಿಲ್ ಮಾಡಿದ ನಂತರ ಏನಪ್ಪ ಅಂತಂದರೆ ಇಲ್ಲಿ ಆ್ಯಕ್ಚುಲಿ ಇದು ಮೇನ್ ಅಬೌಟ್ ಯುವರ್ ಸೆಲ್ಫ್ ಆ್ಯಂಡ್ ಫ್ಯಾಮಿಲಿ ಅಂತ ಕೇಳಿದ್ದಾರೆ. ಸೊ ವಾಟ್ ಈಸ್ ಯುವರ್ ಆ್ಯಂಬಿಷನ್ ಇನ್ ಲೈಫ್, ನೀವು ಏನು ಆ್ಯಂಬಿಷನ್ ಇಟ್ಕೊಂಡಿದ್ದೀರಾ ಅನ್ನೋದನ್ನು ಇಲ್ಲಿ ಕ್ಲಿಯರಾಗಿ ಮೆನ್ಷನ್ ಮಾಡಿ. ಹೂ ಹ್ಯಾಸ್ ಇನ್ಸ್ಪೈರ್ಡ್ ಯು ದ ಮೋಸ್ಟ್ until now, why did you select this person ಅಂತ ಅದನ್ನು ಚೂಸ್ ಮಾಡಿ. ಆ್ಯಂಡ್ ಟೆಲ್ ಅಸ್ ಸಮಥಿಂಗ್ಸ್ ಅಬೌಟ್ ಯುವರ್ ಸೆಲ್ಫ್ ಆ್ಯಂಡ್ ಸ್ಟ್ರೆಂತ್, ವೀಕ್ನೆಸ್, ಇಂಟ್ರೆಸ್ಟ್ ಬಾರ್ ಹಾಬೀಸ್ ಅಂತ ಚೂಸ್ ಮಾಡ್ಕೊಳ್ಳಿ. ಸೊ ಹೌ ವುಡ್ ಯು ಡಿಸ್ಕ್ರೈಬ್ ಯುವರ್ ಫ್ಯಾಮಿಲೀಸ್ ಇನ್ಕಮ್ ಬಾರ್ ಲಿವಿಂಗ್ ಕಂಡೀಷನ್. ಸೊ ವೆನ್ ಯು ಸ್ಟಾರ್ಟ್ ಅರ್ನಿಂಗ್ ಇನ್ ದ್ಯಾಟ್ ವೇ ಯು ಡೂ ಥಿಂಕ್ ಯು ಕುಡ್ ಹೆಲ್ಪ್ ಅದರ್ಸ್ ಅಂತ ಇದೆ. ಸೊ ಇದನ್ನೆಲ್ಲವನ್ನು ಚೂಸ್ ಮಾಡ್ಕೊಳ್ಳಿ. ಅದಾದ ನಂತರ ಅದರ್ಸ್ ಡೀಟೇಲ್ಸ್ಗೆ ಬನ್ನಿ. ಸೊ ಇನ್ನು ಲಾಗಿನ್ ಇನ್ಫಾರ್ಮೇಷನ್, ಡೂ ಯು ಹ್ಯಾವ್ ಎನಿ ಗೂಗಲ್ ಲಾಗಿನ್, ಡೂ ಯು ಹ್ಯಾವ್ ಎನಿ ಫೇಸ್ಬುಕ್ ಲಾಗಿನ್, ಆರ್ ಯು ಮೆಂಬರ್ ಆಫ್ ಲಿಂಕ್ಡ್ಇನ್ ಗ್ರೂಪ್ ಫಾರ್ ಈ ರೀತಿ ಎಲ್ಲ ಚೂಸ್ ಮಾಡಿದ ನಂತರ ಸೊ ನೆಕ್ಸ್ಟ್ ಆಪ್ಷನ್ನ ಕೊಡಿ. ಸೊ ನೆಕ್ಸ್ಟ್ ಆಪ್ಷನನ್ನು ಕೊಟ್ಟ ನಂತರ ಸೊ ಇನ್ನು ನಿಮ್ಮ ಮೇನ್ ಡೀಟೇಲ್ಸ್ ಎಲ್ಲವೂ ಫಿಲ್ ಆದ ನಂತರ ನಿಮಗೆ ಪಾರ್ಟ್ ಬಿಗೆ ಹೋಗುತ್ತೆ. ಸೊ ಪಾರ್ಟ್ ಬಿಯಲ್ಲಿ ಏನಂದರೆ ನಾನು ಫಸ್ಟೇ ಹೇಳಿರೋ ಹಾಗೆ ನಿಮ್ಮೊಂದು ಡಾಕ್ಯುಮೆಂಟನ್ನು ಸಬ್ಮಿಟ್ ಮಾಡೋದಾಗಿರುತ್ತೆ. ಅಲ್ಲಿ ನಿಮ್ಮೊಂದು ಆಧಾರ್ ಕಾರ್ಡ್ ಆಗಿರ್ಬೋದು, ನಿಮ್ಮೊಂದು 10th ಮಾರ್ಕ್ ಶೀಟ್, 12th ಮಾರ್ಕ್ ಶೀಟ್, ಫ್ಯಾಮಿಲಿ ಆ್ಯನ್ಯುವಲ್ ಇನ್ಕಮ್ ಈ ರೀತಿ ಪ್ರತಿಯೊಂದು ಡೀಟೇಲ್ಸನ್ನು ಅಪ್ಡೇಟ್ ಮಾಡಬೇಕಾಗುತ್ತೆ. ಪ್ರತಿಯೊಂದು
ಡಾಕ್ಯುಮೆಂಟ್ಸನ್ನ ಅಲ್ಲಿ ಅಪ್ಲೋಡ್ ಮಾಡೋದಿರುತ್ತೆ. ಸೊ ಅದನ್ನೆಲ್ಲವನ್ನು ಮಾಡಿ ಫೈನಲ್ ಪ್ರಿಂಟೌಟನ್ನು ತೊಗೊಂಡ ನಂತರ ನಿಮಗೆ ಒಂದು 10 to 15 ಡೇಸಲ್ಲಿ ಈ ಒಂದು ಫೌಂಡೇಶನ್ ವೃತ್ತಿಯಿಂದ ಕಾಲ್ ಅನ್ನೋದು ಬರುತ್ತೆ. ಸೊ ಕಾಲ್ ಬಂದ ನಂತರ ನಿಮಗೆ ಅವರು ಸ್ಟೇಟಸನ್ನು ಅಪ್ಡೇಟ್ ಮಾಡ್ತಾರೆ. ಅದಾದ ನಂತರ ನಿಮಗೆ ಇಮೇಲ್ ಮುಖಾಂತರ ಒಂದು ಲಿಂಕ್ ಬರುತ್ತೆ. ಆ ಲಿಂಕ್ ಮೇಲೆ ಕ್ಲಿಕ್ ಮಾಡಿ ನೀವು ಒಂದು 10-20 ಡೇಸ್ ವೇಟ್ ಮಾಡಿದ ನಂತರ ಇಫ್ ಇನ್ ಕೇಸ್ ನೀವು ಶಾರ್ಟ್ ಲಿಸ್ಟ್ ಆಗಿದ್ದರೆ ನಿಮಗೆ ಕಂಗ್ರ್ಯಾಚುಲೇಷನ್ಸ್ ಅಂತ ಮೆಸೇಜ್ ಕೂಡ ಬರುತ್ತೆ. ಸೊ ಆ ಮೆಸೇಜ್ ಬಂದ ನಂತರ ನಿಮಗೆ ಒಂದು ಶಾರ್ಟ್ ಇಂಟರ್ವ್ಯೂ ಆಗುತ್ತೆ. ಸೊ ಇಂಟರ್ವ್ಯೂ ಮುಗಿದ ನಂತರ ಏನಪ್ಪ ಅಂತಂದರೆ ನಿಮ್ಮ ಒಂದು ಕನ್ಫರ್ಮೇಷನ್ ಸ್ಕಾಲರ್ಶಿಪ್ ಫೈನಲ್ ಕನ್ಫರ್ಮೇಷನ್ನ ಒಂದು ಇಮೇಲ್ ಬರುತ್ತೆ. ಅದು ಬಂದ ನಂತರ ನಿಮಗೇನಪ್ಪ ಅಂದರೆ ಸ್ಕಾಲರ್ಶಿಪ್ ಅಮೌಂಟ್ ಬಂದುಬಿಟ್ಟು ಅಕೌಂಟಿಗೆ ಸ್ಯಾಂಕ್ಷನ್ ಆಗುತ್ತೆ. ಸೊ ಇದು ಒಂದು ಶಾರ್ಟ್ ಪ್ರೊಸೀಜರ್. ನಿಮಗೆ ಆದಷ್ಟು ಬೇಗ ಈ ಒಂದು ಆ್ಯಂಡ್ ಇದು 100% ಹೇಳ್ತಾ ಇದ್ದೀನಿ ಜೆನ್ಯೂನ್ ಮತ್ತು ಟ್ರಸ್ಟೆಡ್ ಸ್ಕಾಲರ್ಶಿಪ್ ಫಾರ್ಮೇಟ್ ಪ್ಲ್ಯಾಟ್ಫಾರ್ಮ್ ಆಗಿರುತ್ತೆ. ಸೊ ಇಲ್ಲಿ ಯಾವುದೇ ರೀತಿ ಫೇಕ್ ಈ ರೀತಿ ಏನು ಇರೋದಿಲ್ಲ. ಸೊ ನೀವು ಈ ಒಂದು ಅಫಿಷಿಯಲ್ ವೆಬ್ಸೈಟ್ಗೆ ವಿಸಿಟ್ ಕೊಡ್ಬೋದು. ಸೊ FFE ಸೊ ಅಫಿಷಿಯಲ್ ವೆಬ್ಸೈಟ್ ಇದೆ ನಮ್ಮ ಹತ್ರ. ಅಂದರೆ ಈ ಒಂದು ಅಫಿಷಿಯಲ್ ವೆಬ್ಸೈಟಲ್ಲಿ ನೀವು ನೋಡ್ಬೋದು. ನಿಮಗೇನಪ್ಪ ಅಂತಂದರೆ ಪ್ರತಿಯೊಂದೂ ಅವರು ಇಲ್ಲಿ ಮೆನ್ಷನ್ ಮಾಡಿರ್ತಾರೆ. ಅಂದರೆ ಅವರ ಟೀಮ್ ಆಗಿರ್ಬೋದು, ಅಬೌಟ್ ಅಸ್ ಪ್ರೋಗ್ರಾಮ್, ಈ ರೀತಿ ಪ್ರತಿಯೊಂದು ಏನಿದೆ ಇನ್ ಡೀಟೇಲಾಗಿ ಪ್ರತಿಯೊಂದು ಇಲ್ಲಿ ನಿಮಗೆ ಹೋಮಲ್ಲೇ ಸಿಗುತ್ತೆ. ಆ್ಯಂಡ್ ಇದರ ಒಂದು ಅಫಿಷಿಯಲ್ ಇನ್ಸ್ಟಾಗ್ರಾಮ್ ಪೇಜ್ಗಳು ನೀವು ಏನಪ್ಪ ಅಂದರೆ ವಿಸಿಟ್ ಮಾಡ್ಕೋಬೋದು. ಸೊ ದಿಸ್ ಇಸ್ ಅ ಪ್ರೊಸೀಜರ್. ಹೆಂಗಂದರೆ ಡೋನರ್ ಅವ್ರು ಬಂದುಬಿಟ್ಟು ಸ್ಟೂಡೆಂಟ್ಗೆ ಏನಪ್ಪ ಅಂತಂದರೆ ಅಮೌಂಟನ್ನು ಕೊಡ್ತಾರೆ. ಸೊ ಫೆಸಿಲಿಟೇಟರ್ಸ್ಗಳನ್ನ ಇಡ್ತಾರೆ. ಸೊ ಈ ರೀತಿ ಮೆಂಟರ್ಶಿಪ್ ಪ್ರೋಗ್ರಾಮ್ಸ್ಗಳು ಕೂಡ ಆಗುತ್ತೆ. ಸೊ ಈ ರೀತಿ ಸುಮಾರಷ್ಟು ಪ್ರೊಸೀಜರ್ಸ್ಗಳಿದ್ದಾವೆ. ಸೊ ಇದೆಲ್ಲವನ್ನು ನೀವೇನಪ್ಪ ಅಂತಂದರೆ ಸೆಲೆಕ್ಷನ್ ಆದ ನಂತರ ಇದು ನಿಮಗೆ ತಿಳಿಯುತ್ತೆ. ಸೊ ಇದಾಗಿತ್ತು ಇವತ್ತಿನ ಒಂದು ಅದ್ಭುತ ವೀಡಿಯೋ ಅಂತಲೇ ಹೇಳ್ತೀನಿ. ಬಿಕಾಸ್ ಯಾಕಂತಂದರೆ ಈ ಒಂದು ಸ್ಕಾಲರ್ಶಿಪ್ ನನಗೆ ತುಂಬ ಹತ್ತಿರ. ಬಿಕಾಸ್ ಈ ಒಂದು ಸ್ಕಾಲರ್ಶಿಪ್ಪನ್ನು ನಮ್ಮ ಫ್ಯಾಮಿಲಿಯಲ್ಲೂ ಕೂಡ ಪಡಿತಾ ಇದ್ದಾರೆ. ಅದರಿಂದ ನಾನು ಈ ಒಂದು ಸ್ಕಾಲರ್ಶಿಪ್ಪನ್ನು ಇಷ್ಟು ಟೈಮ್ ತೊಗೊಂಡು ಮಾಡಿರೋದು. ಸೊ ಈ ಒಂದು ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಅದೇ ರೀತಿ ಈ ಒಂದು ಸ್ಕಾಲರ್ಶಿಪ್ ಈ ಒಂದು ವೀಡಿಯೋಗೆ ಏನಪ್ಪ ಅಂತಂದರೆ ನಿಮ್ಮೊಂದು ಕಮೆಂಟನ್ನು ಹಾಕಿ. ಬಿಕಾಸ್ ನೀವು ಏನಾದರೂ ಎಲಿಜಿಬಲ್ ಇದ್ದರೆ ಒಂದು ಸ್ಕಾಲರ್ಶಿಪ್ಗೆ ಅದನ್ನು ಕೂಡ ನನಗೆ ಕಮೆಂಟ್ ಮಾಡಿ. ನಾನು ನಿಮಗೆ ಫರ್ದರ್ ಏನಾದರೂ ಡೌಟ್ಸ್ ಇದ್ದರೆ ಅಲ್ಲಿ ಕ್ಲಿಯರ್ ಮಾಡುವಂಥ ಒಂದು ಹೆಲ್ಪ್ ಕೂಡ ಮಾಡ್ತೀನಿ. ಸೊ ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಥ್ಯಾಂಕ್ ಯು. ಬಾಯ್.